ನಮಸ್ಕಾರ. ನೋಡಿ, ಅಫರ್ಮೇಷನ್ ಅನ್ನೋದು ತುಂಬಾ ಮುಖ್ಯ. ನೋಡಿ, ಪ್ರಪಂಚದಲ್ಲಿ ಯಾರು ಏನೇ ಹೇಳಲಿ, ನಿಮ್ಮ ಬ್ರೈನ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಏನನ್ನು ನೋಡುತ್ತೆ, ಏನನ್ನು ಕೇಳುತ್ತೆ, ಏನು ಯಾವಾಗಲೂ ನಾವು ಯಾವುದ್ರ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇರ್ತೀವೋ ಅದನ್ನೇ ನಾವು ಆಗ್ತಾ ಹೋಗ್ತೀವಿ. ನಿಮಗೆ ಅನ್ಸತ್ತಲ್ವಾ? ಕೆಲವು ಈಗ ನೋಡಿ, ಮೊದಲು ಒಂದು ವ್ಯಕ್ತಿ ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ ತುಂಬ ಹೊತ್ತು ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು, ಮಾತಾಡಬೇಕಿತ್ತು ಎಲ್ಲವೂ. ಆದರೆ ಇವತ್ತು ನೋಡಿ, ಎನರ್ಜಿ ಸುಳ್ಳು ಹೇಳಲ್ಲ. ಕೆಲವು ಸತಿ ನೋಡಿ, ನೀವು ಯಾರ ಹತ್ರನೋ ಕೂತ್ಕೊಂಡಿರ್ತೀರಾ, ಚೆನ್ನಾಗೇ ಇರುತ್ತೆ. ಅವ್ರ ಹತ್ರ ವಾಪಸ್ ಬರುವಾಗ ನಿಮಗೆ ತುಂಬಾ ಎನರ್ಜಿ ಡ್ರೈನ್ ಅನಿಸ್ಬಿಡುತ್ತೆ. ನಂಗೆ ಅಪ್ಪ ಅವ್ರ ಜೊತೆ ಇರೋಕ್ಕೆ ಆಗಲಿಲ್ಲ, ಮಾತಾಡೋಕ್ಕೆ ಆಗಲಿಲ್ಲ, ಅದು ಏನೋ ಗೊತ್ತಿಲ್ಲ, ಒಂಥರ ಇದ್ದಕ್ಕಿದ್ದಂಗೆ ಲೋ ಫೀಲ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದೇ ಕೆಲವ್ರ ಜೊತೆ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು, ಅವ್ರು ನೋಡೋಕ್ಕೆ ಚೆನ್ನಾಗಿರಲಿ ಬಿಡಲಿ, ಆದರೆ ಅವ್ರ ಜೊತೆನೇ ಇರೋಣ, ಕೂತ್ಕೊಳ್ಳೋಣ, ಮಾತಾಡೋಣ ಅಂತ ಅನಿಸ್ತಾ ಇರುತ್ತೆ. ಅವ್ರ ಮಾತನ್ನೇ ಕೇಳ್ತಾ ಇರೋಣ ಅಂತ ಅನಿಸುತ್ತೆ ಅಲ್ವಾ? ಆಗಿದೆಯಾ ಅದು ನಿಮಗೆ ಅಲ್ವಾ? ಸೊ ಎನರ್ಜಿ ಅನ್ನೋದು ಸುಳ್ಳು ಹೇಳಲ್ಲ. ಹಾಗಾಗಿ ನೋಡಿ, ಯಾರೇ ಆಗಿರಲಿ, ನಮ್ಮ ವೈಬ್ರೇಷನ್ ಅಥವಾ ಎನರ್ಜಿಯನ್ನು ನಾವು ಇನ್ಕ್ರೀಸ್ ಮಾಡ್ಕೋಬೇಕು. ಅಂದರೆ ಹೇಗೆ ಎನರ್ಜಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದು, ಸದಾ ಪಾಸಿಟಿವ್ ಆಗಿ ಹೇಗಿರೋದು ಅಂತ ಹೇಳಿದ್ರೆ, ಸಿಂಪಲ್ ಸ್ಟೆಪ್ಸ್ ಮೂಲಕ ಇವತ್ತು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಪಾಸಿಟಿವ್ ಆಗಿರಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಒಳ ಧ್ವನಿ ಏನಿದೆಯೋ ಅದನ್ನು ಬದಲಾವಣೆ ಮಾಡ್ಕೋತಾ ಹೋಗಿ. ಎಷ್ಟೋ ಸತಿ ನಮ್ಮ ತಾಯಿ ನಮ್ಮ ಜೊತೆ ಹೇಗೆ ಮಾತಾಡ್ತಾ ಇದ್ರೋ, ನಮ್ಮ ಒಳ ಧ್ವನಿ ಹಾಗಿರುತ್ತಂತೆ. ಅದಕ್ಕೆ ಹೇಳ್ತಾರೆ, ತಾಯಿ ಮೊದಲನೇದಾಗಿ ಪೇರೆಂಟಿಂಗ್ ಅಂತ ಹೇಳ್ತೀವಿ. ಆದರೆ ತಾಯಿಯ ಪ್ರೀತಿ, ಲಾಲನೆ, ಪಾಲನೆ ಒಂದು ಮಗುವಿಗೆ 0 to 7 years ತುಂಬಾ ಮುಖ್ಯ. ಆ ತಾಯಿ ಎಷ್ಟು ಪ್ರೀತಿಯನ್ನು ತೋರಿಸ್ತಾಳೆ, ಎಷ್ಟು ಲಾಲನೆ ಪಾಲನೆಯನ್ನು ಮಗುವಿಗೆ ಕೊಡ್ತಾ ಹೋಗ್ತಾಳೆ, ಆ ಮಗುವಿನ ಪರ್ಸ್ನಾಲಿಟಿ ಡೆವಲಪ್ ಆಗ್ತಾ ಹೋಗುತ್ತೆ. ಆದರೆ ನಾವೇ ಏನು ಮಾಡ್ತೀವಿ, ಬೆಳೀತಾ ಬೆಳೀತಾ ನಮ್ಮ ಮೇಲೆ ನಾವು ತುಂಬಾ ಕ್ರಿಟಿಕ್ ಆಗಿಬಿಡ್ತೀವಿ. ಕೆಟ್ಟದಾಗಿ ಮಾತಾಡ್ಕೋತಾ ಇರ್ತೀವಿ, ದಪ್ಪ ಇದ್ದೀನಿ, ಸಣ್ಣ ಇದ್ದೀನಿ, ನಾನು ಏನಕ್ಕೂ ಕೆಲಸಕ್ಕೆ ಬರಲ್ಲ, ಹೀಗೆ ಇಂಟ್ರೂಸಿವ್ ಥಾಟ್ಸ್ ಆಗಿರ್ಬೋದು, ಅದೆಲ್ಲವನ್ನು ನಿಜ ಅಂದ್ಕೊಂಡ್ಬಿಡ್ತೀನಿ. ನೋಡಿ, ನಿಮ್ಮ ಆಲೋಚನೆಗಳು ಹೇಗಪ್ಪ ಅಂತ ಹೇಳಿದ್ರೆ, ಈಗ ಒಂದು ಬಸ್ಸಲ್ಲಿ ಕೂತಿರ್ತೀರ ಅಲ್ವಾ? ಒಂದು ಬಸ್ಸಲ್ಲಿ 100 ಜನ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಡ್ರೈವರ್ ಎಷ್ಟು ಜನ ಇರ್ತಾರೆ? ಒಬ್ಬನೇ ಡ್ರೈವರು ಅಲ್ವಾ? ಈಗ 100 ಜನನು 100 ದಿಕ್ಕಕ್ಕೆ ಹೋಗಬೇಕಾಗಿರುತ್ತೆ ಅಲ್ವಾ? 100 ಜನ, ಒಬ್ಬರು ಕೇರ್ಪುರಮ್ಗೆ ಹೋಗಬೇಕಾಗುತ್ತೆ, ಇನ್ನೊಬ್ಬರು ಮಾರ್ಕೆಟ್ಗೆ ಹೋಗಬೇಕಾಗುತ್ತೆ, ಇನ್ನೊಬ್ಬರು ಮೈಸೂರಿಗೆ ಹೋಗಬೇಕಾಗತ್ತೆ. ಆದರೆ ಬಸ್ಸು ಎಲ್ಲಿಗೆ ಹೋಗುತ್ತೆ? ಒಂದು ನಿರ್ದಿಷ್ಟವಾದ ಒಂದು ಡೆಸ್ಟಿನೇಷನ್ ಇರುತ್ತೆ, ಅಲ್ಲಿಗೆ ಮಾತ್ರ ಆ ಬಸ್ ಹೋಗಲಿಕ್ಕೆ ಸಾಧ್ಯ ಅಲ್ವಾ? ಹಾಗೆ ನಿಮ್ಮ ತಲೆಯಲ್ಲಿ ಬರ್ತಕ್ಕಂಥ ಆಲೋಚನೆಗಳೆಲ್ಲವೂ ನಿಜವಲ್ಲ. ಆ ಡ್ರೈವರು ಎಲ್ಲರನ್ನೂ ಒಂದೊಂದು ಜಾಗಕ್ಕೆ ಬಿಡ್ತಾ ಹೋದರೆ 1 ವರ್ಷ ಆದರೂ ಎಲ್ಲರನ್ನೂ ಹೋಗಿ ಕರ್ಕೊಂಡೋಗಿ ಡ್ರಾಪ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನೀವು ನಿಮ್ಮ ಪ್ರತಿಯೊಂದು ಆಲೋಚನೆಗಳು ನಿಜ ನಿಜ ಅಂತ ಅನ್ಕೋತಾ ಹೋದರೆ, ನೀವು ನಿರ್ದಿಷ್ಟವಾದ ಒಂದು ಸ್ಥಿತಿಯಲ್ಲಿರಲ್ಲ, ತುಂಬಾ ಡಿಸ್ಟರ್ಬ್ ಸ್ಟೇಟಲ್ಲಿ ಹೋಗ್ಬಿಡ್ತೀರಾ. ಹಾಗಾಗಿ ಪ್ರತಿಯೊಂದು ಆಲೋಚನೆಯನ್ನು ನಿಜ ಅಂತ ಅನ್ನೋದನ್ನು ನಂಬೋದನ್ನು ನಿಲ್ಲಿಸ್ಬೇಡಿ. ಅಲ್ಲದೆ ಪ್ರತಿಯೊಂದು ಯಾವಾಗಲೇ ಆಗಿರಲಿ, ಯಾರೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡ್ರು, ನೀವು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ವೈಬ್ರೇಷನ್ ಹೆಚ್ಚಾಗಬೇಕು ಅಂತ ಹೇಳಿದ್ರೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ಬೇಕಾದ್ರೆ ಟ್ರೈ ಮಾಡಿ. ಯಾವುದೇ ಒಂದು ಗ್ರೂಪ್ ಕ್ಲಾಸಸ್ ಆಗಿರ್ಬೋದು, ಯೋಗ ಆಗಿರಬಹುದು, ಅಥವಾ ಯಾವುದೋ ಒಂದು ನೋಡಿ, ಜಿಮ್ ಮಾಡೋದಾಗಿರ್ಬೋದು, ಯಾವುದೋ ಒಂದು ಗ್ರೂಪ್ ಕ್ಲಾಸಸ್ ಹೋಗಿ ಅಲ್ಲಿಂದ ಬರೋರು ಯಾರು ಸಪ್ಪುಗೆ ಬೇಜಾರಾಗಿ ಬಂದಿರೋದನ್ನು ನೋಡಿದ್ದೀರಾ? ಏನೋ ಒಂಥರ ತಕ್ಷಣವೇ ಕೆಮಿಕಲಿ ಹೇಳಬೇಕು ಅಂತ ಹೇಳಿದ್ರೆ, ವರ್ಕೌಟ್ ಮಾಡಿದಾಗ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ. ತಕ್ಷಣವೇ ಯು ಫೀಲ್ ಗುಡ್ ಅಬೌಟ್ ಯುವರ್ ಸೆಲ್ಫ್, ಯು ಫೀಲ್ ಕಾನ್ಫಿಡೆಂಟ್. ನೋಡಿ, ಇವತ್ತು ನಾನು ಜಿಮ್ಗೆ ಹೋಗ್ಬಿಟ್ಟು ನನಗೆ ಐ ಶುಡ್ ಫೀಲ್ ಗುಡ್, ನಾನು ಸಣ್ಣ ಆಗಬೇಕು ಅಂತ ಹೇಳಿದ್ರೆ, ಸಾರಿ, ಯು ವಿಲ್ ಬಿ ಡಿಸಪಾಯಿಂಟೆಡ್. ಅದೇ ಒಂದು 3 ವಾರ ಅಥವಾ 1 ತಿಂಗಳ ನಂತರ ಫಿಟ್ ಆಗೋದು ಬಿಡಿ, ಸ್ಟ್ರಾಂಗ್ ಆಗಿರ್ತೀರಾ ಅಲ್ವಾ? ಹಾಗೆ ಒಂದೊಂದು ಸಣ್ಣ ಸಣ್ಣ ನಮ್ಮ ಲೈಫಲ್ಲಿ ಚೇಂಜಸ್ ಮಾಡ್ಕೋತಾ ಹೋದರೆ ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ. ಬೆಳಗ್ಗೆ ಎದ್ದೇಳ್ತೀವಿ, ಹಲಿಸ್ತೀವಿ, ಈ ಸಾಲದವ್ರು ಬರ್ತಾರಪ್ಪ, ಕೆಲಸ ಸಿಗಲಿಲ್ಲ, ಬಾಸ್ ದರಿದ್ರದವ್ನು ಯಾವಾಗಲೂ ಬೈತಾನೆ ಇರ್ತಾನೆ, ನನ್ನ ಹೆಂಡತಿ ಏನು ಕೈಯ ಅಂತಿರ್ತಾಳೆ, ನನ್ನ ಗಂಡ ಯಾಕೆ ಹೀಗೆ, ನನ್ನ ಮಕ್ಕಳು ಹೀಗೆ, ಹೀಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವಾಗ ಎದ್ದೇಳ್ತಿರೋ, ಪಾಸಿಟಿವಿಟಿಯನ್ನು ಎದ್ದೇಳಿ, ಇವತ್ತು ನನ್ನ ದಿನ ಅದ್ಭುತವಾದ ದಿನ ಇರುತ್ತೆ. ಕನ್ನಡಿ ಮುಂದೆ ಹೋಗಿ ನಿಮಗೆ ನೀವು ಹೇಳ್ಕೊಳ್ಳಿ, ಡಾರ್ಲಿಂಗ್, ನೀನು ಎಷ್ಟು ಚೆನ್ನಾಗಿದೆಯಾ ನೋಡೋದಕ್ಕೆ, ಸೋ ಬ್ಯೂಟಿಫುಲ್, ನಾನು ನಿನ್ನ ಬಗ್ಗೆ ಐ ಆಮ್ ಸೋ ಪ್ರೌಡ್ ಆಫ್ ಯು, ಐ ಲವ್ ಯು ಅಂತ. ಯಾವಾಗ ಲಾಸ್ಟ್ ನಿಮಗೆ ನೀವು ಐ ಲವ್ ಯು ಹೇಳ್ಕೊಂಡಿದ್ದು ಅಲ್ವಾ? ಎಷ್ಟೋ ದಿನಗಳಾಗಿರುತ್ತೆ. ನಿಮಗೆ ನೀವು ಐ ಲವ್ ಯು ಅನ್ನು ಹೇಳ್ಕೊತಾ ಹೋಗಿ, ನಿಮ್ಮನ್ನು ನೀವು ಚೆನ್ನಾಗಿದೆಯಾ ಅಂತ ಹೇಳ್ಕೊತಾ ಹೋಗಿ. ಇದೆಲ್ಲವೂ ನಿಮ್ಮ ವೈಬ್ರೇಷನ್ನ ಹೈ ಮಾಡ್ತಾ ಹೋಗುತ್ತೆ. ಇಲ್ಲದೆ ನಿಮ್ಮ ಮೊಬೈಲಲ್ಲಿ 1 ಅವರಿಗೆ ಒಂದು ಸತಿ ಅಟ್ಲೀಸ್ಟು, ಈಗ ಶುರುಗೆ ಅಟ್ಲೀಸ್ಟ್ ಒಂದು 21 ಡೇಸು ಅಲಾರಾಮ್ ಇಟ್ಕೊಳ್ಳಿ. ಹೇಗಪ್ಪ ಅಂತ ಹೇಳಿದ್ರೆ, ಪ್ರತಿ 1 ಅವರಿಗೆ ನಿಮಗೆ ಕೇಳ್ಕೊಳ್ಳಿ, ಹೇಗಿದೆಯಾ ಇವತ್ತು, ಈಗ ನೀನು ಏನನ್ನು ಆಲೋಚನೆ ಮಾಡ್ತಿದ್ಯಾ, ಈ ಆಲೋಚನೆ ಏನಾದರೂ ನಿಮಗೆ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ನೋಡಿ. ಪ್ರತಿಯೊಂದು ಆಲೋಚನೆ, ಎಕ್ಸಾಂಪಲ್ ನನ್ನ ಜೊತೆ ಹೇಳಿ, ಈಗ ಐ ಆಮ್ ಟಯರ್ಡ್ ಅಂತ ಕಾರಣ ಇಲ್ಲದೆ ಇವಾಗ ಬೆಳಗ್ಗೆ ಎದ್ದಿದ್ರು ನಿಮಗೆ ಟಯರ್ಡ್ ಅನಿಸುತ್ತೆ. ಅದೇ ನೀವು ಹೇಳ್ಕೊಳ್ಳಿ, ಐ ಆಮ್ ಅ ಪ್ಯೂರ್ ಸೋಲ್, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ ಅಂತ. ಇದ್ದಕ್ಕಿದ್ದ ಹಾಗೆ ನಿಮಗೆ ಎನರ್ಜಿ ಬಂದಂಗೆ ಆಗುತ್ತೆ.
ಎಲ್ಲವೂ ನಿಮ್ಮ ಮೆದುಳು. ಅದು ನಿಜಾನ ಸುಳ್ಳೋ ನಂಬಲ್ಲ. ನೋಡಿ, ದುಡ್ಡಿಲ್ಲ ಅಂತ ಹೇಳ್ಕೋತಾರೆ, ಐ ಆಮ್ ರಿಚ್, ಐ ಆಮ್ ಹ್ಯಾಪಿ, ಐ ಆಮ್ ಪವರ್ಫುಲ್, ಐ ಹ್ಯಾವ್ ಅಬಂಡೆನ್ಸ್ ಆಫ್ ಮನಿ ಅಂತ. ಅದೆಲ್ಲವೂ ನೀವು ಆಗ್ತಾ ಹೋಗ್ತೀರಾ. ಐ ಆಮ್ ಲವ್ ಅಂತ ಹೇಳ್ಕೊತಾ ಹೋಗಿ, ನೀವು ಪ್ರೀತಿ ಆಗ್ತಾ ಹೋಗ್ತೀರಾ. ನೀವು ಪ್ರೀತಿಯನ್ನು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀರಾ. ಬೇರ್ ಮಿನಿಮಮ್ ನಿಮ್ಮ ಮೇಲೆ ನೀವು ತುಂಬ ಲೋ ಸ್ಟ್ಯಾಂಡರ್ಡ್ಸನ್ನು ಇಟ್ಕೊಳ್ಳೋದನ್ನು ನಿಲ್ಲಿಸ್ಬೇಡಿ. ನೋಡಿ, ನೀವು ಪ್ರತಿ ಹಾಕ್ತಕ್ಕಂಥ ಬಟ್ಟೆ ಸ್ಟೈಲನ್ನು ಚೇಂಜ್ ಮಾಡ್ತಾ ಹೋಗಿ, ಹೇರ್ ಕಲರ್ ಚೇಂಜ್ ಮಾಡಿ, ನೋಡ್ತಕ್ಕಂಥ ಲುಕ್ಸನ್ನು ಚೇಂಜ್ ಮಾಡಿ. ಡೈಲಿ ನೋಡಿ, ಯಾವಾಗಲೂ ಅಷ್ಟೇ, ನಾವು ನಿಮ್ಮ ತಾಯಿ ನೋಡಿದಿರಲ್ವಾ, ನಿಮ್ಗೆ ಏನಾದ್ರು ದೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಉಪ್ಪಲ್ಲಿ ದೃಷ್ಟಿ ನಿಲ್ಲಿಸಿ ಹಾಕ್ತಾರೆ. ನಿಮ್ಗೊಂದು ಸ್ವಲ್ಪ ಯಾವಾಗಲೂ ಎನರ್ಜಿ ಲೋ ಫೀಲ್ ಆದರೆ ಒಂದು ಹಿಡಿ ಉಪ್ಪನ್ನು ಒಂದು ಬಕೆಟಿಗೆ ಹಾಕಿ ಸ್ನಾನ ಮಾಡಿ, ಇಮ್ಮಿಡಿಯೇಟ್ಲಿ ನಿಮಗೆ ಎನರ್ಜಿ ಬೂಸ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ವೈಬ್ರೇಷನನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳಿದರೆ ನೋಡಿ, ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ನಿಮ್ಗೆ ಅವ್ರು ಕಂಡ್ರೇ ಆಗಲ್ಲ ಅಂತ ಯೋಚನೆ ಮಾಡಿ. ಆ ವ್ಯಕ್ತಿ ಬಗ್ಗೆ ಒಂದು ನಿಮಿಷ ಯೋಚನೆ ಮಾಡಿ. ಎಷ್ಟು ಲೋ ಅನಿಸುತ್ತೆ ಅಲ್ವಾ? ಅದೇ ಭಗವಂತನ ಯೋಚನೆ ಮಾಡಿ. ಹೈ ವೈಬ್ರೇಷ್ನಲ್ ಥಾಟ್ಸ್. ನಿಮಗೆ ಇಷ್ಟ ದೇವರನ್ನು ನೆನೆಸ್ಕೋತಾ ಹೋಗಿ, ಎಷ್ಟು ಹೈ ವೈಬ್ರೇಷನ್ ಅನಿಸುತ್ತೆ. ಹಾಗೆ ನೀವು ಪ್ರತಿ ಸತಿ ಏನನ್ನು ಹೇಳ್ಕೊತಾ ಇರ್ತೀರ, ಏನನ್ನು ಯೋಚನೆ ಮಾಡ್ತಾ ಹೋಗ್ತೀರ, ಅದು ನೀವು ಆಗ್ತಾ ಹೋಗ್ತೀರ. ನಿಮ್ಮ ಲಾಜಿಕಲ್ ಬ್ರೈನ್ ಅದಾಗ್ತಾ ಹೋಗುತ್ತೆ, ಥಿಂಕಿಂಗ್ ಬ್ರೈನ್ ಅದಾಗ್ತಾ ಹೋಗುತ್ತೆ. ಹಾಗಾಗಿ ಸುಮ್ಮನೆ ಏನೋ ಯೋಚನೆ ಮಾಡ್ತಾ ಇರೋದು, ಯಾವಾಗಲೂ ಪ್ರಾಬ್ಲಮಲ್ಲೇ ಯೋಚನೆ ಮಾಡ್ತಾ ಇರೋದು, ಹಾಗೆ ಮಾಡೋಕ್ಕೆ ಹೋಗಬೇಡಿ. ಕಲ್ಲನ್ನು ಹತ್ತಿರ ಇಟ್ಕೊಂಡು ನೋಡಿದ್ರೆ ದೊಡ್ಡ ಬಂಡೆ ಥರ ಕಾಣಿಸುತ್ತೆ, ಅದೇ ದೂರ ಇಟ್ಕೊಂಡು ನೋಡಿದ್ರೆ ಅದು ಸಣ್ಣ ಕಲ್ಲು ಥರ ಕಾಣಿಸುತ್ತೆ. ಆದಷ್ಟು ಹೆಚ್ಚಾಗಿ ನೇಚರ್ ಜೊತೆ ಕನೆಕ್ಟ್ ಆಗಿ. ಯಾವಾಗ ನೀವು ನೋಡಿ, ನೇಚರ್ ಇಸ್ ದ ಬೆಸ್ಟ್ ಹೀಲರ್. ಹೋಗಿ ಸುಮ್ಮನೆ ಒಂದು ನೀರು ಹರಿತಾ ಇರೋದನ್ನು ನೋಡಿ, ಒಂದು ಸಮುದ್ರ ಹತ್ರ ಹೋಗಿ ಕೂತ್ಕೊಳ್ಳಿ, ಒಂದು ಬೆಟ್ಟ ಹತ್ತಿ ಟ್ರೆಕ್ ಮಾಡಿ ನೋಡಿ, ಎಷ್ಟು ಬೆಸ್ಟ್ ಫೀಲಿಂಗ್ ಇರುತ್ತೆ ಅಲ್ವಾ? ನೋಡಿ, ಯಾರು ಯಾವಾಗಲೂ ಹೆಚ್ಚಾಗಿ ಟ್ರಾವೆಲ್ ಮಾಡ್ತಿರ್ತಾರೆ, ಅವ್ರು ಯಾವಾಗಲೂ ನೋಡಿ, ಯಾರು ಅವ್ರ ಡಿಪ್ರೆಷನ್ನು, ಆ್ಯಂಗ್ಸೈಟಿ ಅಂತ ನಾನು ನೋಡೇ ಇಲ್ಲ ರೀ. ಜಿಮ್ಗೆ ಹೋಗೋರನ್ನ ನಾನು ನೋಡಿಲ್ಲ ರೀ. ಹೀಗೆ ನಿಮ್ಮನ್ನು ನೀವು ಅದೇ ಪ್ರಾಬ್ಲಮಲ್ಲಿ ನೀವು ಸಿಕ್ಕಾಕೊಂಡು, ಅಯ್ಯೋ ನನ್ನ ಲೈಫ್ ಹಿಂಗೆ ಹಾಗೆ ಅಂತ ಯೋಚನೆ ಮಾಡ್ತಾ ಹೋಗ್ತಿದ್ರೆ ಹಾಗೇ ಆಗಿಬಿಡ್ತೀರ. ಮಾಡೋಕ್ಕೆ ಹೋಗಬೇಡಿ. ಖುಷಿಯಾಗಿರಿ, ಚೆನ್ನಾಗಿ ಬಟ್ಟೆ ಹಾಕ್ಕೊಳ್ಳಿ, ಅದನ್ನು ಫೋಟೋ ತೆಗೀರಿ, ಸೆಲೆಬ್ರೇಟ್ ಮಾಡಿ, ಒಳ್ಳೆ ಊಟ ಮಾಡಿ, ಒಳ್ಳೆ ನಿದ್ದೆ ಮಾಡಿ. ನಿದ್ದೆ ಅನ್ನೋದು ಮನುಷ್ಯನಿಗೆ ತುಂಬ ಮುಖ್ಯವಾದದ್ದು ಅಂಶ. ಅದನ್ನು ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಾ ಅದಕ್ಕೆ ಅಡಿಕ್ಟ್ ಆಗಿ ನಿಮ್ಮ ಲೈಫನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.